ಹಾಯ್ ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವರು 36 ವಯಸ್ಸಿನ ಮಲ್ಲಿಕಾ ಅಂತ. ಇವರ ಸಮಸ್ಯೆ ನೋಡಿ, ಬೆಳಗ್ಗೆನೆ ನನಗೆ ಮೂಡ್ ಬರುತ್ತೆ, ಬಟ್ ಯಜಮಾನರು ಬೆಳಗ್ಗೆ ಮಾಡೋದಿಲ್ಲ ಎಂದು ಹೇಳಿದ್ದಾರೆ. ಸೊ ಹಾಗಾಗಿ ಕೊಟ್ಟಿದ್ದ ವಿಳಾಸಕ್ಕೆ ಬೇಗ ಬರುವಂತಹ ವ್ಯಕ್ತಿ ಮಲ್ಲಿಕಾ ಅವರಿಗೆ ಅರ್ಜೆಂಟಾಗಿ ಬೇಕಾಗಿದ್ದಾನೆ. ಸೊ ಈ ಒಂದು ಬಯಕೆ ಸಲುವಾಗಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಪ್ರೊಫೈಲ್ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ, ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಮಲ್ಲಿಕಾ ಅವಳ ಹತ್ತಿರ ಸ್ನೇಹಿತರೆ ಒಂದು ಸ್ವಂತ ಕಾರ್ ಇರುತ್ತೆ. ಆ್ಯಂಡ್ ಆ ಒಂದು ಕಾರಲ್ಲಿ ಒಂದು ಸಲ ಸ್ನೇಹಿತರೆ ತಾವು ನೈಟ್ ಡ್ರೈವಿಂಗ್ ಮಾಡಿದ್ದಾರೆ. ಸೊ ಈ ಒಂದು ಅನುಭವ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಜೊತೆಗೆ ನೈಟ್ ಡ್ರೈವ್ ಮಾಡುವಾಗ ಏನೆಲ್ಲ ಸೇಫ್ಟಿ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಎಂಬುದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರು ಬೇಗ ಎದ್ದು ಆಫೀಸ್ಗೆ ಹೋಗುತ್ತಾರೆ ಎಂದು ಹೇಳಿದ್ದಾರೆ. ಸ್ವಂತ ಊರು ಬಂದ್ಬಿಟ್ಟು ಬ್ಯಾಡಗಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಹಾವೇರಿ ಜಿಲ್ಲೆಯಲ್ಲಿ ಬರುತ್ತೆ. ದೇಹದಲ್ಲಿ ಆಗುತ್ತಿರುವ ಬದಲಾವಣೆಗಳು. ಇವರ ದೇಹದಲ್ಲಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳು ಆಗ್ತಾ ಇವೆ ಎಂಬುದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ಇದೆ, ಕಂಪ್ಲೀಟ್ ಆಗಿ ನೋಡಿ. ರಾತ್ರಿ ಸಮಯದಲ್ಲಿ ಚೆನ್ನಾಗಿ ಮಾಡಿಸಿಕೊಂಡರು, ಮತ್ತೆ ಬೆಳಗ್ಗೆ ಏಳುವ ಸಮಯದಲ್ಲಿ ಆಸೆ ಆಗುತ್ತೆ ಎಂದು ಹೇಳಿದ್ದಾರೆ. ಆದರೆ ಯಜಮಾನರು ಬೇಗ ಎದ್ದು ಆಫೀಸ್ಗೆ ಹೋಗುತ್ತಾರೆ. ಈ ನನ್ನ ಅಭ್ಯಾಸ ದೂರ ಮಾಡಿಕೊಳ್ಳಲು ಒಂದು ಸಲ ಬೆಳಗ್ಗೆ ಮಾಡಿಸಿಕೊಳ್ಳುವಂಥ ಒಂದು ಹವ್ಯಾಸ ಆಸೆ ಇವರಿಗೆ ಇದೆ ಸ್ನೇಹಿತರೆ. ಬೆಳಗ್ಗೆ ಯಜಮಾನರಿಂದ ಮಾಡಲು ಆಗೋದಿಲ್ಲ, ಏಕೆಂದರೆ ಅವರು ಬೇಗ ಎದ್ದು ಆಫೀಸ್ಗೆ ಹೋಗುತ್ತಾರೆ. ಸೊ ಇವರ ಹತ್ತಿರ ಸ್ನೇಹಿತರೆ ಒಂದು ಕಾರ್ ಇದೆ. ಸೊ ಇವರು ನೈಟ್ ಡ್ರೈವಿಂಗ್ ಮಾಡೋದು ತುಂಬ ಇಷ್ಟಪಡುತ್ತಾರೆ. ಆ್ಯಂಡ್ ನೀವು ಕೊಟ್ಟಿದ್ದ ವಿಳಾಸಕ್ಕೆ ಸ್ನೇಹಿತರೆ ಇವರು ರಾತ್ರಿ ಸಮಯದಲ್ಲಿ ಕೂಡ ಬರ್ಬೋದು. ಫಸ್ಟ್ಲಿ ದ ಫೋಗ್ ಲೈಟ್ಸ್ ವೇರ್ ಫೌಂಡ್ ಟು ಬಿ ಲಕ್ಕಿಂಗ್ ಇನ್ ಬೋತ್ ಬ್ರೈಟ್ನೆಸ್ ಆ್ಯಂಡ್ ರೇಂಜ್. ನೈಟ್ ಸಮಯದಲ್ಲಿ ಸ್ನೇಹಿತರೆ ಡ್ರೈವ್ ಮಾಡುವಾಗ ಮುಂದೆ ಇರ್ತಕ್ಕಂಥ ವೆಹಿಕಲ್ಸ್ಗಳನ್ನು ಕ್ಲಿಯರ್ ಆಗಿ ಕಾಣುವುದಿಲ್ಲ. ಚಳಿಗಾಲದ ಸಮಯದಲ್ಲಿ ಸ್ನೇಹಿತರೆ ಡ್ಯೂ ಬಿದ್ದಿರುತ್ತೆ. ಸೊ ಹಾಗಾಗಿ ಮುಂದೆ ಇರ್ತಕ್ಕಂಥ ವೆಹಿಕಲ್ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ಆ್ಯಂಡ್ ಅದೇ ರೀತಿ ಸ್ನೇಹಿತರೆ ಇಲ್ಲಿ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಕೂಡ ಸ್ವಲ್ಪ ಇರುತ್ತೆ ಎಂದು ಹೇಳಿದ್ದಾರೆ. ಸೆಕೆಂಡ್ಲಿ ದ ಹೆಡ್ಲ್ಯಾಂಪ್ಸ್ ಆಲ್ಥೋಟ್ ಬ್ರೈಟ್ ವಿ ಆರ್ ನಾಟ್ ಪ್ರಾಪರ್ಲಿ ಅಡ್ಜಸ್ಟೆಡ್ ಲೀಡಿಂಗ್ ಟು ಅನ್ವೇನ್ ಡಿಸ್ಟ್ರಿಬ್ಯೂಷನ್ ಆಫ್ ಲೈಟ್ ಆನ್ ದ ರೋಡ್. ಮುಂದೆ ಬರ್ತಕ್ಕಂಥ ಸ್ನೇಹಿತರೆ ವೆಹಿಕಲ್ನ ಲೈಟ್ ಇರುತ್ತೆ ಸ್ನೇಹಿತರೆ. ಸೊ ಆ ಒಂದು ಲೈಟ್ ಕಾರಣದಿಂದ ಕೆಲವೊಂದು ಸಲ ರೋಡ್ ಕ್ಲಿಯರ್ ಆಗಿ ಕಾಣುವುದಿಲ್ಲ. ಆ ಒಂದು ಲೈಟ್ ಸ್ನೇಹಿತರೆ ಕಣ್ಣಿಗೆ ನೇರವಾಗಿ ಬೀಳುತ್ತೆ. ಸೊ ಇದರಿಂದ ಸ್ವಲ್ಪ ನೈಟ್ ಡ್ರೈವಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಲಾಸ್ಟ್ಲಿ ದ ವಾಯ್ಸ್ ಕಮೌಂಡ್ ಫ್ಯೂಚರ್ಸ್ ವಿಚ್ ಈಸ್ ಸಪೋಸ್ಡ್ ಟು ಹೆಲ್ಪ್ ಡ್ರೈವರ್ಸ್ ಕೀಪ್ ದೇರ್ ಫೋಕಸ್ ಆನ್ ದ ರೋಡ್. ನೈಟ್ ಸಮಯದಲ್ಲಿ ಸ್ನೇಹಿತರೆ ಡ್ರೈವಿಂಗ್ ಮಾಡುವ ಸಂದರ್ಭದಲ್ಲಿ ಇವರ ಫೋಕಸ್ ಫುಲ್ ರೋಡ್ ಮೇಲೆ ಇರುತ್ತೆ ಎಂದು ಹೇಳಿದ್ದಾರೆ. ಆ್ಯಂಡ್ ಅದಕ್ಕೆ ಇವರು ಹೆಚ್ಚಿನ ಸಮಯದಲ್ಲಿ ನೈಟಲ್ಲಿ ಡ್ರೈವಿಂಗ್ ಮಾಡೋದಿಲ್ಲ. ಆ್ಯಂಡ್ ಡೇಯಲ್ಲಿ ಡ್ರೈವಿಂಗ್ ಮಾಡಿ ಸ್ನೇಹಿತರೆ, ಬಟ್ ಡೇಯಲ್ಲಿ ಸ್ನೇಹಿತರೆ ಕೆಲಸ ಇರೋದರಿಂದ ಕಾರ್ ಡ್ರೈವ್ ಮಾಡಲು ಆಗೋದಿಲ್ಲ, ಜೊತೆಗೆ ಭೇಟಿ ಆಗೋದಕ್ಕೂ ಕೂಡ ಆಗೋದಿಲ್ಲ. ಸೊ ನೀವೇ ಬರಬಹುದು, ನಾನು ಫ್ರೀ ಆದ ಸಂದರ್ಭದಲ್ಲಿ ಕರೆ ಮಾಡಿ ಹೇಳ್ತೀನಿ. ಸೊ ಆ ಒಂದು ಟೈಮಲ್ಲಿ ನೀವು ಬರಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ.